ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, 3 ಬೆಸ್ಟ್ ಪೆನ್ನಿ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಆಲ್ ಸಾಕಷ್ಟು ಜನರಿಗೆ ಒಂದು ಪೆನ್ನಿ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬೇಕು, ಅದರಿಂದ ದೊಡ್ಡ ಮೊತ್ತದ ಹಣವನ್ನು ಗಳಿಸಬೇಕಂತ ಆಸೆ ಇರುತ್ತೆ. ಪೆನ್ನಿ ಸ್ಟಾಕನ್ನು ಚಿಕ್ಕ ಮೊತ್ತದ ಕಡಿಮೆ ಮೊತ್ತದಲ್ಲಿ ಹೂಡಿಕೆ ಮಾಡಿ ಅದು ತುಂಬ ದೊಡ್ಡ ಮೊತ್ತದಲ್ಲಿ ಗ್ರೋ ಆದಾಗ ಒಂದು ದೊಡ್ಡ ಮೊತ್ತ ಆಗುತ್ತೆ, ಅವಾಗ ರಿಟರ್ನ್ ಸಿಗುತ್ತೆ ಅಂತ ಸಾಕಷ್ಟು ಜನರಿಗೆ ಒಂದು ಆಸೆ ಇರುತ್ತೆ. ನನಗೂ ಕೂಡ ಎಲ್ಲರಿಗೂ ಇರುತ್ತೆ, ಕಡಿಮೆ ಮೊತ್ತದಲ್ಲಿ ಸಿಗಬೇಕು, ಹಾಗೆ ಕೆಲವೇ ವರ್ಷಗಳಲ್ಲಿ ಮಲ್ಟಿ ಬ್ಯಾಗರ್ ಆಗಬೇಕು, ದೊಡ್ಡ ಮೊತ್ತದ ದುಡ್ಡು ಕೂಡ ಸಿಗಬೇಕು ಅನ್ನೋ ಆಸೆ ಇರುತ್ತೆ. ಹೀಗಾಗಿ ಪೆನ್ನಿ ಸ್ಟಾಕ್ಗಳು ಸಾಕಷ್ಟಿವೆ ಮಾರ್ಕೆಟ್ನಲ್ಲಿ, ಅದನ್ನು ದುರ್ಬೀನ್ ಹಾಕಿ ಹುಡುಕಿದ್ರು ಸಿಗೋದು ಕಷ್ಟ. ಸಪೋಸ್ ಯಾವುದೋ ಒಂದು ಪೆನ್ನಿ ಸ್ಟಾಕ್ ಸಿಕ್ತಂದರೆ ಅದು ಬಿಸ್ನೆಸ್ ಹೇಗಿದೆ, ಕಂಪ್ನಿ ಹೇಗಿದೆ, ಈ ಪೆನ್ನಿ ಸ್ಟಾಕ್ ಮುಂದೆ ಓಡುತ್ತಾ ಇಲ್ವಾ ಎಲ್ಲ ಡೌಟ್ ಇರುತ್ತೆ. ಅದು ಈ ಒಂದು ಪೆನ್ನಿ ಸ್ಟಾಕ್ ಮಲ್ಟಿ ಬ್ಯಾಗರ್ ಆಗುತ್ತಾ, ವಾರಿ ರಿನ್ಯೂಯಬಲ್ ಎನರ್ಜಿ ಥರ ಒಂದು ಹ್ಯೂಜ್ ಮಲ್ಟಿ ಬ್ಯಾಗರ್ ಆಗೋ ಸಾಧ್ಯತೆ ಇದೆಯಾ, ಇವೆಲ್ಲ ಕ್ವಶನ್ಸ್ ಎಲ್ಲರಲ್ಲೂ ಸಾಮಾನ್ಯವಾಗಿ ಇರ್ತವೆ. ಸಪೋಸ್ ಪೆನ್ನಿ ಸ್ಟಾಕ್ ಸಿಕ್ತಂದ್ರೂ ಕೂಡ ಆ ಕಂಪ್ನಿ ಹೇಗಿದೆ, ಫಸ್ಟು ಕಂಪ್ನಿ ಹೇಗಿದೆ, ಕಂಪ್ನಿ ಏನು ಬಿಸ್ನೆಸ್ ಮಾಡುತ್ತೆ, ಅದು ಸಾಲ ಇದೆಯಾ ಇಲ್ವಾ ಕಂಪ್ನಿ ಮೇಲೆ, ರಿಟರ್ನ್ ಆನ್ ಇಕ್ವಿಟಿ, ಕ್ಯಾಪಿಟಲ್ ಎಂಪ್ಲಾಯ್ ಹೇಗಿದೆ, ಇವನ್ನೆಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಚೆನ್ನಾಗಿತ್ತಂದರೆ ಅಫ್ಕೋರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಪರವಾಗಿಲ್ಲ ಅನ್ಬೋದು. ಮಲ್ಟಿ ಬ್ಯಾಗರ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಟೈಮ್ ಹೇಳುತ್ತೆ. ಆದರೆ ಬಿಸ್ನೆಸ್ ಚೆನ್ನಾಗಿದ್ದರೆ, ಸಾಲ ಮುಕ್ತ ಕಂಪ್ನಿ ಇದ್ದರೆ ಇನ್ವೆಸ್ಟ್ ಮಾಡಲಿಕ್ಕೆ ಪರವಾಗಿಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅದೇ ಥರ ಆಲ್ಮೋಸ್ಟ್ ಆಲ್ ಡೆಪ್ಟ್ ಫ್ರೀ, ಜೀರೋ ಸಾಲ, ಕಡಿಮೆ ಸಾಲ ಇಲ್ಲ ಅಂತಲೇ ಹೇಳ್ಬೋದು. ಆ ಥರ ಕಂಪ್ನಿಗಳು, ಬಿಸ್ನೆಸ್ ಕೂಡ ಚೆನ್ನಾಗಿವೆ, ಗ್ರೋತ್ ಇರ್ತಕ್ಕಂಥ 3 ಬೆಸ್ಟ್ ಶೇರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟಾಕ್ಗಳನ್ನು ಕೇವಲ ಒಂದು ಶೈಕ್ಷಣಿಕ ಉದ್ದೇಶ ಅಂತ ತಿಳ್ಕೊಂಡು ಮಾತ್ರ ಕನ್ಸಿಡರ್ ಮಾಡಿ ಹೊರತು ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡ್ತಾ ಇದ್ದೇನೆ. ನಿಮ್ಮದು ಹೂಡಿಕೆ ಅಪೇಕ್ಷೆ ಇದ್ದರೆ ಅದಕ್ಕೆ ಹೂಡಿಕೆ ಮಾಡೋಕ್ಕಿಂತ ಮೊದಲು ನೀವು ಕೂಡ ಸ್ಟಡಿ ಮಾಡಿ, ಹಾಗೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು DRC ಸಿಸ್ಟಮ್ಸ್ ಲಿಮಿಟೆಡ್ ಅಂತೇಳಿ. DRC ಸಿಸ್ಟಮ್ಸ್ ಲಿಮಿಟೆಡ್ ನೋಡಿ, ಇವತ್ತಿನ ಬೆಲೆ ₹28.99 ಇದೆ. ಆಲ್ಮೋಸ್ಟ್ ಆಲ್ 5%, 4.5% ಅಪ್ಸೈಡ್ನಲ್ಲಿದೆ ಇವತ್ತು. ನೋಡಿ, DRC ಸಿಸ್ಟಮ್ಸ್ ಇಂಡಿಯಾ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್, ಇದರದೊಂದು ಬಿಸ್ನೆಸ್ ಓವರ್ವ್ಯೂ ನೋಡೋದಾದರೆ, ಇಟ್ ಈಸ್ ಎ ಮೆಂಬರ್ ಆಫ್ ದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಪ್ರಮೋಷನ್ ಕೌನ್ಸಿಲ್. ಇಟ್ ಈಸ್ ಎ ಅಪ್ರೈಸ್ ಅಟ್ CMM ಮ್ಯಾಚುರಿಟಿ ಲೆವೆಲ್ 3 ಆ್ಯಂಡ್ ಆ್ಯನ್ ಅಡೋಬ್ ಸೊಲ್ಯೂಷನ್ಸ್ ಪಾರ್ಟ್ನರ್. ಅಡೋಬ್ ಅಂತ ಕೇಳಿರ್ತೀರ ನೀವು, ಅಡೋಬ್ ಅಕ್ರೋಬ್ಯಾಟ್ ಅಡೋಬ್ ಅಂತ ನಿಮ್ಮ ಟ್ಯಾಬ್ನಲ್ಲಿ ಇರುತ್ತೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುತ್ತೆ, ಅದರ ಜೊತೆ ಪಾರ್ಟ್ನರ್ಶಿಪ್ ಇದೆ ಇದರದ್ದು. ಹಾಗೆ ಕಂಪ್ನಿ ಪ್ರೊವೈಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಂಡ್ ಆಫರ್ಸ್ ಎ ಕಂಪ್ಲೀಟ್ ರೇಂಜ್ ಆಫ್ IT ಆ್ಯಂಡ್ IT ಎನೇಬಲ್ಡ್ ಸೊಲ್ಯೂಷನ್ಸ್ ವಿಚ್ ಇನ್ಕ್ಲೂಡ್ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್, ವೆಬ್ಸೈಟ್ ಡೆವಲಪ್ಮೆಂಟ್, AI ಆ್ಯಂಡ್ ಆಟೋಮೇಷನ್, ಎಂಟರ್ಪ್ರೈಸ್ ಸೊಲ್ಯೂಷನ್ಸ್, ಕ್ಲೌಡ್ ಬೇಸ್ಡ್ ಸರ್ವಿಸಸ್, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್, ಈ ಥರ ಎಲ್ಲ ಇದೆ. ಸರ್ವಿಸಸ್ ಆಫರ್ಡ್ ಕನ್ಸಲ್ಟೆನ್ಸಿ, ಡಿಸ್ಕವರಿ, ವರ್ಕ್ಶಾಪ್, ಡೆವಲಪರ್ಸ್ ಡಿಸೈನಿಂಗ್ ಮಾಡ್ತಾರೆ, UI UX, ವೈರ್ ಫ್ರೇಮ್, ಫ್ರಾಂಟೆಡ್, ಈ ಥರ ಎಲ್ಲ. ಹಾಗೆ ಡೆವಲಪ್ಮೆಂಟು, ವೆಬ್ ಡೆವಲಪ್ಮೆಂಟು, ಮೊಬೈಲ್ ಆ್ಯಪ್ ಡೆವಲಪ್ಮೆಂಟು, ಕಂಟೆಂಟ್ ಮ್ಯಾನೇಜ್ಮೆಂಟು, ಸಿಸ್ಟಮು, ಡಿಜಿಟಲ್ ಕಾಮರ್ಸ್, ಕಾಮರ್ಸ್, ಲರ್ನಿಂಗ್, ಇನೋವೇಷನ್ ಏನು ಮಾಡ್ತಾರೆ, ಬ್ಲಾಕ್ ಚೈನ್, ಬಿಗ್ ಡೇಟಾ, ಡೇಟಾ ಅನಲೈಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ML ಈ ಥರ ಎಲ್ಲ ಇಲೆಕ್ಟ್ರಾನಿಕ್ಸ್ ಮತ್ತು IT ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಚೆನ್ನಾಗಿ ಬಿಸ್ನೆಸ್ ಇದೆ ಇದರದ್ದು. ಮತ್ತು ಅಶ್ಯೂರೆನ್ಸ್, ಸೈಬರ್ ಸೆಕ್ಯೂರಿಟಿ, ಮ್ಯಾನ್ಯುಯಲ್ ಟೆಸ್ಟಿಂಗ್, ಆಟೋಮೇಷನ್ ಟೆಸ್ಟಿಂಗ್, ಈ ಥರ ಎಲ್ಲ ಅಶ್ಯೂರೆನ್ಸ್ ಇದೆ ಅವ್ರದ್ದು. ಮತ್ತು ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ನೋಡಿದರೆ ಎಕನಾಮಿಕ್ ಝೋನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗು, ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮು. ಇದರದ್ದು ಎಲ್ಲಿ ಯೂಸ್ ಆಗುತ್ತೆ, ಯೂಸರ್ ಇಂಡಸ್ಟ್ರೀಸ್ ನೋಡಿ, ಎಜುಕೇಷನ್ ಸಿಸ್ಟಮ್, ಹೆಲ್ತ್ ಕೇರ್, ಫಿನಾನ್ಷಿಯಲ್ ಸರ್ವಿಸಸ್, ಪಬ್ಲಿಕ್ ಸೆಕ್ಟರ್, ರಿಟೇಲ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಕ್ಲೈಂಟ್ಸ್ ನೋಡಿದರೆ ವಿಪ್ರೋ ಇದೆ, NSDC, ಹ್ಯಾಪಿಯೆಸ್ಟ್ ಮೈಂಡ್ಸು, ಸ್ಕಿಲ್ ಕಾರವಾನ್, ಜಂಟಿಯಾ, ಹಾಗೆ ZMR, ಈ ಥರ ಎಲ್ಲ ಸಾಕಷ್ಟು ಒಂದು ಕಂಪ್ನಿಗಳ ಜೊತೆ ಕ್ಲೈಂಟ್ಸ್ ಕೂಡ ಇದ್ದಾರೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, 380 ಕೋಟಿ, ಕರೆಂಟ್ ಪ್ರೈಸ್ 28 ಇದೆ, ಹೈ 33, 52 ವೀಕ್ ಹೈ, 52 ವೀಕ್ ಲೋ 12 ಇದೆ. ಸ್ಟಾಕ್ PE ರೇಷಿಯೋ 26 ನೋಡಿ. ಡಿವಿಡೆಂಡ್ ಇಲ್ಲ, ಆದರೆ ROC ನೋಡಿ 30 ಇದೆ. ಓಕೆ,
ROE 28.4, ROCE ಏನಿದೆಯಲ್ಲ ತುಂಬ ಚೆನ್ನಾಗಿದೆ. ಇಷ್ಟು ಚಿಕ್ಕ ಕಂಪ್ನಿ ಆದರೂ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮತ್ತು ರಿಟರ್ನ್ ಆನ್ ಇಕ್ವಿಟಿ ಮೇಲೆ ಚೆನ್ನಾಗಿ ರಿಟರ್ನ್ಸ್ ಇದೆ ಅಂತ ಹೇಳ್ಬೋದು. ನೋಡಿ ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ 22, 23, 24 ಸೇಲ್ಸು 20, 26, 48, 56 ಕೋಟಿ ಈ ಥರ ಇದೆ. ಆಪರೇಟಿಂಗ್ ಪ್ರಾಫಿಟ್ 2, 6, 15, 18. ನೆಟ್ ಪ್ರಾಫಿಟ್ ನೋಡಿ 1 ಕೋಟಿ ಇತ್ತು, 22, 7 ಕೋಟಿ ಆಯಿತು, 12 ಕೋಟಿ, 14 ಕೋಟಿ ಬಂದಿದೆ. ಇದು ಡಬಲ್ ಡಿಜಿಟ್ ದಾಟಿದೆ. ನೆಟ್ ಪ್ರಾಫಿಟ್ಟು ಗ್ರೋತ್ ಕಾಣ್ತಾ ಇದೆ, ಅಂದರೆ ಬಿಸ್ನೆಸ್ ಕೂಡ ಚೆನ್ನಾಗಿದೆ ಅಂತ. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತು 100% ಅಬೋವ್ ಇದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತು 98%. ರಿಟರ್ನ್ ಆನ್ ಇಕ್ವಿಟಿ ನೋಡಿ 28% ಚೆನ್ನಾಗಿದೆ. CAGR ಕೂಡ ಮೋರ್ ದೆನ್ 112% ಇದೆ. ಬ್ಯಾಲೆನ್ಸ್ ಶೀಟ್ ಅದು ನೋಡೋದಾದರೆ ರಿಸರ್ವ್ಸ್ 35 crores ಇದೆ. ವೆರಿ ಇಂಪಾರ್ಟೆಂಟ್ ನೋಡಿ, ಬಾರೋವಿಂಗ್ಸ್ ಇಲ್ಲ, ಅಂದರೆ ಡೆಪ್ಟ್ ಯಾವುದೇ ಇಲ್ಲ. ರಿಸರ್ವ್ಸ್ ಕೂಡ 35 ಕೋಟಿ ರಿಸರ್ವ್ಸ್ ಇದೆ. ಬಾರೋವಿಂಗ್ಸ್ ಮೊದಲು ಇತ್ತು 2022 15 ಕೋಟಿ, ನೋಡಿ ನಂತರ 0 ಆಯಿತು. ಸಾಲವನ್ನು ಕಂಪ್ಲೀಟ್ ಯಾವುದೇ ಸಾಲ ಇಲ್ಲ ಅಂತ ಹೇಳ್ಬೋದು ಕಂಪ್ನಿ ಮೇಲೆ. ಹೀಗಾಗಿ ಚೆನ್ನಾಗಿದೆ, ಬಿಸ್ನೆಸ್ ಕೂಡ ಚೆನ್ನಾಗಿದೆ. IT ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಾ ಇದೆ. ನೋಡಿ 2 ವರ್ಷದಲ್ಲಿ 251%, 1 ವರ್ಷದಲ್ಲಿ 115, 6 ತಿಂಗಳಲ್ಲಿ 31%, ಈ ಥರ ಎಲ್ಲ ರಿಟರ್ನ್ಸ್ ಕೊಟ್ಟಿದೆ. ಇದು 22% ಪ್ರಮೋಟರ್ಸು, 0.38 FIs, 77% ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಯುರೇನಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, 83 ಇದೆ ಇವತ್ತಿನ ಬೆಲೆ. ನೋಡಿ ಮೊದಲು ಕಂಪ್ನಿ ಇದು NBFC ಕಂಪ್ನಿ ಇತ್ತು, ಹಾಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ. ನಂತರ ಕಂಪ್ನಿ ಏನು ಮಾಡ್ತು, ಸರೆಂಡರ್ ಮಾಡ್ತು. NBFC ಲೈಸೆನ್ಸನ್ನು ಸರೆಂಡರ್ ಮಾಡಿಬಿಟ್ಟು ಚೇಂಜ್ ಮಾಡ್ತು, ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಇಟ್ ಕ್ಯಾರಿಡ್ ಔಟ್ ನ್ಯೂ ಬಿಸ್ನೆಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ರಿಯಲ್ ಎಸ್ಟೇಟ್. ಅದೇ ಯುರೇನಸ್ ಇನ್ಫ್ರಾಸ್ಟ್ರಕ್ಚರ್, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್. ಸರ್ವಿಸಸ್ ಆಫರ್ಡ್ ಇನ್ ದ ಕಂಪ್ನಿ ಆಕ್ಟ್ಸ್ ಆಸ್ ಪ್ರಮೋಟರ್ಸ್, ಆರ್ಗನೈಸರ್ಸ್, ಡೆವಲಪರ್ಸ್ ಆ್ಯಂಡ್ ಟ್ರೇಡರ್ಸ್ ಆಫ್ ಲ್ಯಾಂಡ್, ಎಸ್ಟೇಟ್, ಪ್ರಾಪರ್ಟಿ, ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್, ಅಸೋಸಿಯೇಷನ್, ಹೌಸಿಂಗ್ ಸ್ಕೀಮ್ಸ್, ಶಾಪಿಂಗ್, ಆಫೀಸ್ ಎಂಪ್ಲಾಯೀಸ್, ಈ ಥರ ಎಲ್ಲ ಬಿಸ್ನೆಸ್ ಇದೆ. ಟೌನ್ಶಿಪ್ ಮಾಡುತ್ತೆ, ಫಾರ್ಮ್ಸು, ಫಾರ್ಮ್ ಹೌಸಸ್ಸು, ಹಾಲಿಡೇ ರೆಸಾರ್ಟ್ಸ್, ಹೋಟೆಲ್ಸ್, ಈ ಥರ ಎಲ್ಲ ಒಂದು ರಿಯಲ್ ಎಸ್ಟೇಟು, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇದೆ ಅಂತ ಹೇಳ್ಬೋದು. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 29 ಕೋಟಿ ಇದೆ ಕೇವಲ. ಕರೆಂಟ್ ಪ್ರೈಸ್ 83, ಹೈ 152, ಲೋ 35. ಸ್ಟಾಕ್ PE ರೇಷಿಯೋ 27. ನೋಡಿ ROE ನೋಡಿ 67 ಇದೆ, ROCE 67, ROE 49. ಸೊ ROE ಮತ್ತು ROCE ಚೆನ್ನಾಗಿದೆ, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿರೋದು. ಸ್ಟಾಕ್ PE ರೇಷಿಯೋ ಕೂಡ ಚೆನ್ನಾಗಿದೆ. ಹಾಗೆ ಇದ್ರದ್ದು ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಸೇಲ್ಸು ಓಕೆ ನೋಡಿ, ಕಂಟಿನ್ಯೂ 2 ಸೇಲ್ಸ್ ನೋಡಿ 0.40, ಅಂದರೆ 40 ಲಕ್ಷ ಇದ್ದಿದ್ದು 73 ಕೋಟಿ ಆಯಿತು, 72 ಕೋಟಿ ಸೇಲ್ಸ್ ಗ್ರೋತ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ ನೋಡಿ ಮೈನಸ್ ಇದ್ದಿದ್ದು ಪ್ಲಸ್ನಲ್ಲಿ ಕನ್ವರ್ಟ್ ಆಗಿದೆ. ನೆಟ್ ಪ್ರಾಫಿಟು ಓಕೆ 0.04 ಇದ್ದಿದ್ದು 0.04 ಇತ್ತು, ಕೇವಲ 40,000 ಕಾಣುತ್ತೆ. 1.1 ಕೋಟಿ ಆಯಿತು, 1 ಕೋಟಿ ಮೇಲೆ ಇದೆ, ಕಂಟಿನ್ಯೂ ಸಸ್ಟೈನ್ ಆಗ್ತಾ ಇದೆ. ಕಾಂಪೌಂಡ್ ಗ್ರೋತು ಪ್ರಾಫಿಟ್ ಗ್ರೋತ್ ಎಷ್ಟಿದೆ 47%, ಟೋಟಲ್ಲು ಸೇಲ್ಸ್ ಗ್ರೋತ್ 340%, ರಿಟರ್ನ್ ಆನ್ ಇಕ್ವಿಟಿ 50%, ಸ್ಟಾಕ್ CAGR ಕೂಡ ಮೋರ್ ದೆನ್ 100% ಇದೆ. ಬ್ಯಾಲೆನ್ಸ್ ಶೀಟ್ ನೋಡಿ, ಇದರಲ್ಲಿ ಬಾರೋವಿಂಗ್ಸ್ 0 ಇದೆ, ದಟ್ ಈಸ್ ಇಂಪಾರ್ಟೆಂಟ್. ಈ ಕಂಪ್ನಿದು ಕೂಡ ಬಾರೋವಿಂಗ್ಸ್ ನೋಡಿ, ಸಾಲ ಇಲ್ಲ, ಕಂಟಿನ್ಯೂ ಒಟ್ಟೆ ಒಂದು ಸಾಲ ಇಲ್ಲ. ಹಾಗೆ ನೋಡಿ ರಿಸರ್ವ್ಸ್ ಮೈನಸ್ನಲ್ಲಿತ್ತು, ಪ್ಲಸ್ ಆಗಿ ಕನ್ವರ್ಟ್ ಆಗಿದೆ. ರಿಸರ್ವ್ಸ್ ಕೂಡ ಚೆನ್ನಾಗಿ ಕನ್ವರ್ಟ್ ಆಗಿದೆ, ಪ್ಲಸ್ನಲ್ಲಿದೆ, ಬಟ್ ಸಾಲ ಕೂಡ ಇಲ್ಲ, ಮೈನಸ್ನಲ್ಲಿ. 0 ಡೆಪ್ಟ್ ಫ್ರೀ ಅಂತ ಹೇಳ್ಬೋದು. 10 ವರ್ಷದಲ್ಲಿ 819% ರಿಟರ್ನ್ಸ್, 5 ಇಯರ್ಸ್ 661%, 2 ಇಯರ್ಸ್ 1331%, 1 ಇಯರ್ 137%, ಈ ಥರ ಎಲ್ಲ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಪ್ರಮೋಟರ್ 66%, 33% ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಹಿಂದ್ಕಾನ್ ಕೆಮಿಕಲ್ಸ್ ಲಿಮಿಟೆಡ್. ಹೌದು, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಬೆಲೆಗೆ ಸಿಕ್ಕಿರ್ತಕ್ಕಂಥ ಇದು ಮೋಸ್ಟ್ಲಿ ಒಂದೇ ಸ್ಟಾಕ್ ಇರ್ಬೋದು. ನಂಗೆ ತಿಳಿದ ಮಟ್ಟಿಗೆ ಅತಿ ಕಡಿಮೆ ಬೆಲೆಯಲ್ಲಿರ್ತಕ್ಕಂಥ ಕೆಮಿಕಲ್ ಸ್ಟಾಕು ಸಾಕಷ್ಟು ಇವೆ. 500, 1000, 1500, 2000 ಈ ಥರ ಎಲ್ಲ ಒಂದು ಹೈ ಪ್ರೈಸ್ನಲ್ಲಿ ಸಿಗ್ತಾ ಇವೆ ಸ್ಟಾಕು, ಕೆಮಿಕಲ್ ಸ್ಟಾಕು. ಇದೇ ಕೆಮಿಕಲ್ ಬಿಸ್ನೆಸ್ ಮಾಡ್ತಕ್ಕಂಥ ಕಡಿಮೆ ಬೆಲೆಯಲ್ಲಿರ್ತಕ್ಕಂಥ ಸ್ಟಾಕು ಹಿಂದ್ಕಾನ್ ಕೆಮಿಕಲ್ಸ್ ಲಿಮಿಟೆಡ್ ಅಂತ ಹೇಳ್ಬೋದು.
ಹಿಂದೂಕಾನ್ ಕೆಮಿಕಲ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ ₹55.79 ಇದೆ. ಹಿಂದೂಕಾನ್ ಏನು ಬಿಸ್ನೆಸ್ ಮಾಡುತ್ತೆ ನೋಡಿ. ಹಿಂದೂಕಾನ್ ಕೆಮಿಕಲ್ ಲಿಮಿಟೆಡ್ ಈಸ್ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಇಟ್ ಹ್ಯಾಸ್ ಎ ರೇಂಜ್ ಆಫ್ construction chemicals and cement activities including waterproofing Hind Create Plus WPM mortar for brick AAC block, fixing Hind block, fix ceiling construction and expansion joints Hind sealant PS and the fixing adhesive Hind Fix TA, heat insulation and waterproofing paint Hind Hydraproof ceramic, decorative paint Hind Plasto Guard and rust proof paint Hind anti ರಸ್ಟ್. ಈ ಥರ ಎಲ್ಲ ಇದೆ. ಸೋಡಿಯಂ ಸಿಲಿಕೇಟ್ದು ಮೇನ್ ಇದ್ರದ್ದು ಬಿಸ್ನೆಸ್ ಇದೆ. ಸೋಡಿಯಂ ಸಿಲಿಕೇಟು ಹಿಂದ್ ಸೋಡಿಯಂ ಸಿಲಿಕೇಟ್ ಬಿಸ್ನೆಸ್ ಇದೆ. ಹಾಗೆ ಸಿಮೆಂಟ್ ಅಡಿಟಿವ್ಸ್ ನಲ್ಲಿ ಕೋಟಿಂಗ್ ಆ್ಯಂಡ್ ಇಂಪ್ರಿಗ್ರೇಷನ್, ಕಾಂಕ್ರೀಟ್ ಆ್ಯಂಡ್ ಮಾರ್ಟರ್ ಅಡ್ಮಿಕ್ಸ್ಚರ್, ಎಪಾಕ್ಸಿ ಗೌಟ್ಸ್ ಆ್ಯಂಡ್ ಮಾರ್ಟರ್ಸ್ ಈ ಥರ ಎಲ್ಲ ಇದೆ. ಮತ್ತು ಮಲ್ಟಿ ಸೇಫ್ ಕೂಡ ಇದೆ. ಪ್ರಾಡಕ್ಟ್ ಪ್ರೊಫೈಲ್ನಲ್ಲಿ ಕಾಂಕ್ರೀಟ್ ಆ್ಯಂಡ್ ಮಾರ್ಟರ್ ಅಡ್ಮಿಕ್ಸ್ಚರ್ಸ್ ಇದೆ, ಫ್ಲೋರಿಂಗ್ಸು, ಅಡೇಸಿವ್ಸು, ಪ್ರೊಟೆಕ್ಟಿವ್ ವಾಟರ್ ಪ್ರೂಫಿಂಗ್ ಕೋಟಿಂಗ್ಸ್ ಈ ಥರ ಎಲ್ಲ ವೆರೈಟಿ ಆಫ್ ಕೆಮಿಕಲ್ ಬಿಸ್ನೆಸ್ ಇದೆ ಅಂತ ಹೇಳ್ಬೋದು. ಹಾಗೆ ಇದ್ರ ಕ್ಲೈಂಟ್ಸ್ ನೋಡಿ, ಕ್ಲೈಂಟ್ಸ್ ಕೂಡ ಸಾಕಷ್ಟು ಕ್ಲೈಂಟ್ಸ್ ಇದ್ದಾರೆ. ಅಪೋ ಇನ್ಫ್ರಾಟೆಕ್ ಅಂತೇಳಿ, ಅಗರ್ವಾಲ್ ಇನ್ಫ್ರಾಟೆಕ್, ದಿಲೀಪ್ ಬಿಲ್ಕಾನ್, ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪ್ನಿ, ಜಯಪ್ರಕಾಶ್ ಅಸೋಸಿಯೇಟ್ಸ್, ಲಾಸನ್ ಆ್ಯಂಡ್ ಟೊಬ್ರೋ, ಮೆಗಾ ಇಂಜಿನಿಯರಿಂಗ್ ಈ ಥರ ಎಲ್ಲ ಕ್ಲೈಂಟ್ಸ್ ಇದ್ದಾರೆ ಇದ್ರದ್ದು. ಇದು ಏನು ಮೇನ್ ಏನು ನೋಡಿ, ಕಂಪ್ನಿ ಅಂಡರ್ಟೇಕ್ಸ್ ವಾಟರ್ ಪ್ರೂಫಿಂಗ್ ವರ್ಕ್ಸ್, ರಿಪೇರ್ ಆ್ಯಂಡ್ retrofitting for residential houses, schools, malls, hotels, manufacturing plants, commercial buildings and industrial, epoxy flooring jobs, etc. ಕೇವಲ 286 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಕರೆಂಟ್ ಪ್ರೈಸ್ 55 ಇದೆ, ಹೈ 69, ಲೋ 23, ಸ್ಟಾಕ್ ಪಿ ರೇಷಿಯೋ ನೋಡಿ 57 ಇದೆ. ಹಾಗೆ ಡಿವಿಡೆಂಡ್ ಕೂಡ ಇದೆ ಇಷ್ಟು ಕಂಪ್ನಿಯ 0.35% ಡಿವಿಡೆಂಡ್. ROCE ನೋಡಿ 17.9, ROE 13.4. ಇನ್ನು ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ 22, 23, 24 ನೋಡಿ. ಸೇಲ್ಸು ಓಕೆ ಮಿಕ್ಸ್ ಇದೆ 66, 85, 64. ಹಾಗೆ ಆಪರೇಟಿಂಗ್ ಪ್ರಾಫಿಟ್ಟು 4.99, 5.17, 7.10, ಗ್ರೋತ್ 5.173 ಇಳಿದಿದೆ. ನೆಟ್ ಪ್ರಾಫಿಟ್ ನೋಡಿ 4.36, 6.23, 5 ಬಂದಿದೆ. ಹಾಗೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ -15, ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ -26, ರಿಟರ್ನ್ ಆನ್ ಇಕ್ವಿಟಿ 13%, CAGR ಒಂದು ಚೆನ್ನಾಗಿದೆ 103% ಅನ್ಬೋದು. ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ರಿಸರ್ವ್ಸ್ 42 crores ನೋಡಿ, ರಿಸರ್ವ್ಸ್ ಚೆನ್ನಾಗಿದೆ, ಡೆಪ್ಟ್ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ಡೆಪ್ಟ್ ಇಲ್ಲ, ಸಾಲ ನೋಡಿ ಮೊದಲು 99, ಬಾರೋಯಿಂಗ್ಸ್ ಎಷ್ಟು 99 crores ಇದ್ದಿದ್ದು 1 ಕೋಟಿಗೆ ಬಂತು, ನಂತರ 98 ಲಕ್ಷ, ಇವಾಗ 0 ಇದೆ. 0 ಡೆಪ್ಟ್, ಬಾರೋಯಿಂಗ್ಸ್ ಯಾವುದೇ ಬಾರೋಯಿಂಗ್ಸ್ ಇಲ್ಲ ಕಂಪ್ನಿ ಮೇಲೆ ಅಂತ ಹೇಳ್ಬೋದು. 5 ವರ್ಷದಲ್ಲಿ 1480% ರಿಟರ್ನ್ಸ್ ಕೊಟ್ಟಿದೆ. 2 ವರ್ಷದಲ್ಲಿ 303%, 1 year 102% ರಿಟರ್ನ್ಸ್ ಕೊಟ್ಟಿದೆ. ಶೇರ್ ಹೋಲ್ಡಿಂಗ್ ನೋಡಿ 68% ಪ್ರಮೋಟರ್ಸ್, 31% ನಾನ್ ಇನ್ಸ್ಟಿಟ್ಯೂಷನ್. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.